ಏನ್ ಅನ್ಕಂಡಂಗೆ ಏನಾಯ್ತು? ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಇದ್ರಲ್ಲ, ಯಾಕೆ ಬಂದ್ಬಿಟ್ಟು ಹಿಂಗೆ ಆಡ್ತಾವ್ರ? ಒಳ್ಳೆ ದೆವ್ವ ಬಂದಿರೋರ್ ಥರ. ನಾನು ಏನು ಹೇಳಿದ್ರು ಯಾವತ್ತೂ ಈ ಥರ ಆಡ್ತಾನೆ ಇರಲಿಲ್ಲ. ಯಾಕೆ ಈ ಥರ ಆಡ್ತಾ ಇದಾರಲ್ಲ? ಏನಾಯ್ತು ಇವ್ರಿಗೆ? ಅವ್ರ ಅಮ್ಮಂಗೆ ಹುಷಾರಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಆಗಿದೆ ಅವ್ರ ಮನಸ್ಥಿತಿ. ಏನು ಮನೆನೇ ಬಿಟ್ಟು ಆಚೆ ಕಳ್ಸೋ ಥರ ಇದ್ದಾರಲ್ಲಪ್ಪ. ಏನು ಮಾಡಲಿ ಇವಾಗ? ಅತ್ತೆ ಬೇರೆ ಹೇಳಿದ್ದಾರೆ ಏನೂ ಮಾತಾಡ್ಬೇಡ ಸುಮ್ಮನೆ ಇರು ಅಂತ. ಲೋ ಮಗನೇ, ಬಾರೋ ಇಲ್ಲಿ, ಏನೋ ಏನೋ ಮಾಡ್ತಾ ಇದೀಯ ಅಲ್ಲಿ? ಅಯ್ಯೋ ಯಾಕಪ್ಪ ಹಿಂಗೆ ಜಗಳ ಮಾಡ್ತಾವ ನೀವು ಹೆಂಡತಿ ಜೊತೆ? ಬಂದೇನೋ ಇಲ್ಲಿ, ಕೇಳಿಸ್ತಾ ಇಲ್ವೇನೋ ನಾನು ಕರಿತಾ ಇರೋದು ನಿನ್ನ? ಇಲ್ಲೇ ನಿಂತ್ಕೊ, ಒಳಗಡೆ ಏನಾರು ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಅಮ್ಮ ಏನೋ ಕರಿತಾ ಇದ್ದಾರೆ, ಅದಕ್ಕೆ ಬಚಾವಾಗಿದ್ದೆ. ಅದೇನು ಅಂತ ಕೇಳ್ಕೊಬಂದು ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ನನಗೆ ಯಾರು ಮಾಡ್ತಾಳೆ ಇವಳು. ಯಾಕೋ ಮಗನೇ, ಯಾಕೋ ಹಿಂಗೆ ಕೂಗಾಡ್ತಾ ಇದೆಯಾ? ನನಗೆ ಮೊದಲೇ ಹೇಳಿಲ್ವೇನೋ ಏನು ಅನ್ಬೇಡ ಅವಳಿಗೆ ಅಂತ? ಇಲ್ಲ ಸುಮ್ಮನಿರಮ್ಮ, ಅವಳಿಗೆ ಬುದ್ಧಿ ಇವಾಗ ಕಲಿಸಿಲ್ಲ ಅಂದರೆ ಇನ್ಯಾವಾಗ ಕಲಿಸೋದು ನಾವು? ಅವಳು ಆಡಿದ್ದ ಆಟ ಆಗ್ಬಿಡೈತೆ, ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಬಿಟ್ರವಳು ಅವಳು. ಅಯ್ಯೋ ಹಂಗಲ್ಲ ಕಣಪ್ಪ, ನೋಡು ನಾನು ಬಂದು ನಿಮ್ಮಿಬ್ಬರ ಮಧ್ಯೆ ಜಗಳ ತಂದಿಟ್ಟಂಗೆ ಆಯ್ತದೆ. ಯಾಕೆ ಹೋಗ್ಬೇಕು ಇವೆಲ್ಲ? ನೋಡಪ್ಪ, ನನ್ನಿಂದ ಈ ಥರ ಎಲ್ಲ ಜಗಳ ಆಗೋದು ನನ್ನ ಮನೇಲಿ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ನೋಡು, ನೀನು ಹಿಂಗೆಲ್ಲ ಹೆಂಡತಿ ಜೊತೆ ಜಗಳ ಮಾಡಿ ಅವಳೇನಾರ ಮನೆಯಿಂದ ಆಚೆ ಕಳಿಸ್ತೀನಿ ಹಂಗೆ ಹಿಂಗೆ ಅಂತ ಅಂದರೆ ನಾನೇ ಇರಲ್ಲ ಇಲ್ಲಿ ಒಂದು ಕ್ಷಣನೂ. ನಾನು ಈಗಲೇ ಫೋನ್ ಮಾಡ್ತೀನಿ ನನ್ನ ಮಗಳಿಗೆ, ಬಂದು ಕರ್ಕೊಂಡೋಗಮ್ಮ ಅಂತ. ಆಮೇಲೆ ಯಾಕಪ್ಪ ಬೇಕು? ನೋಡು, ನಮ್ಮ ಅತ್ತೆ ಬಂದು ನನ್ನ ಮತ್ತೆಯಿಂದ ಜಗಳ ಆಯಿತು, ನಮ್ಮಿಬ್ಬರ ಮಧ್ಯೆ ನಾವಿಬ್ಬರು ದೂರ ಆದೋ ಅನ್ನೋ ಅಪವಾದ ಎಲ್ಲ ನನಗೆ ಬೇಡ ಕಣಪ್ಪ. ನೀನು ಅವಳನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂದರೆ ನಾನಂತೂ ಈ ಮನೇಲಿರಲ್ಲ. ಅಯ್ಯೋ ಪಾಪ ನಮ್ಮ ಅತ್ತೆ ನನಗೋಸ್ಕರ ಎಷ್ಟು ಕೇಳ್ಕೊತಾ ಇದ್ದಾರೆ ಮಗನ ಹತ್ರ. ಎಷ್ಟು ಒಳ್ಳೆಯವರಪ್ಪ ನಮ್ಮ ಅತ್ತೆ. ಅಯ್ಯೋ ನಮ್ಮ ಮನೆಯವ್ರು ಅಲ್ಲಿ ನಿಂತಿರೋ ಇಲ್ಲಿ ಬರಬೇಡ ಅಂತ ಅಂದರು. ನಾನು ಏನು ಮಾತಾಡ್ತಾರೋ ಅಂತ ಕೇಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಏನಾರ ನೋಡಿದ್ರೆ ಏನಂತಾರೋ ಏನೋ, ಅವ್ರಿಗೆ ಗೊತ್ತಾಗ್ದಂಗೆ ಮರೆಯಾಗಿ ನಿಂತಿರಬೇಕು. ಅಮ್ಮ ಇಲ್ಲ ಸುಮ್ಮನಿರಮ್ಮ, ನಿಂಗೆ ಗೊತ್ತಾಗೋದಿಲ್ಲ. ನೀನು ಇಷ್ಟೊಂದು ಒಳ್ಳೆಯವಳಾಗಿರೋದಕ್ಕೇ ಅವಳು ಅಷ್ಟೊಂದು ಆಟ ಆಡ್ತಾ ಇರೋದು. ನೋಡು, ನನಗೂ ಗೊತ್ತಾಗ್ತಾ ಇರಲಿಲ್ಲ ಇವಳು ಇಷ್ಟೆಲ್ಲ ನಾಟಕ ಮಾಡ್ತಾಳೆ ಅಂತ. ನೋಡು ಮಗನೇ, ಅವಳು ನಂತರ ಒಂದು ಹೆಣ್ಣಲ್ವೇನಪ್ಪ? ಏನೋ ಗೊತ್ತಾಗ್ದಲೆ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಾಳೆ, ಅದಕ್ಕೆ ನೀನು ಮನೆ ಬಿಟ್ಟೆ ಕಳಿಸ್ತೀನಿ ಅಂತ ಹೇಳಿದ್ರೆ ಆಗುತ್ತೇನೋ? ನಮ್ಮ ಅಣ್ಣ ಅಕ್ಕಿನೂ ಏನು ಅನ್ಕೋತಾರಪ್ಪ? ಯಾಕಪ್ಪ ಇಷ್ಟೊಂದು ಕೋಪ ನಿನಗೆ? ನಾನು ಹಾಳಾದವಳು ಬರಬಾರ್ದಾಗಿತ್ತು ಕಣೋ. ನನ್ನ ತಂದೆ ಹಿಂಗೆಲ್ಲ ಆಯಿತು ಸಮಸ್ಯೆ ನಿಮಗೆ. ನಾನೇ ಈ ಮನೆಯಲ್ಲಿರಲ್ಲ, ನಾನೇ ಹೊರಟೋಗ್ತೀನಿ. ಅಮ್ಮ ನೀನು ಯಾಕಮ್ಮ ಅವಳಿಗೋಸ್ಕರ ಈ ಥರ ಎಲ್ಲ ಮಾತಾಡ್ತೀಯ ನೀನು? ಅವಳಿಲ್ಲ ಅಂದರೆ ನಾನೇನು ನೋಡ್ಕೊಳಕ್ಕಾಗಲ್ಲ ನಿನ್ನ ಅಂತನಾ? ಅಯ್ಯೋ ಹಂಗಲ್ಲ ಕಣ್ಮಗನೇ, ಹಂಗಲ್ಲ ಕಣಪ್ಪ. ಏನಂತಾರೆ ಹೇಳು? ನಾನು ಬಂದಾಗ ನೀವಿಬ್ರು ಈ ಥರ ಜಗಳ ಮಾಡ್ಕೊಂಡು ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸಿದ್ರೆ ನೀನು ಸರಿ ಹೋಗುತ್ತಾ? ಏನಂತಾರೆ ಎಲ್ಲರೂ? ಅವ್ರ ಅತ್ತೆ ಬಂದು ಅವ್ರ ಅತ್ತೆಯಿಂದ ಜಗಳ ಆಗಿ ಈ ಥರ ಸೊಸೆನೇ ಆಚೆ ಕಳಿಸ್ಬಿಟ್ಲು ಅಂತ ಏನಲ್ವಾ? ಅಯ್ಯೋ ದೊಡ್ಡ ನನ್ನ ಮಗನೇ, ಅವಳು ಇಲ್ಲಿಂದ ಹೋಗ್ಬಿಟ್ರೆ ಕೆಲಸ ಯಾರೋ ಮಾಡೋರಿರ್ತಾರೆ ಇಲ್ಲಿ. ಅವಳಿಗೂ ಇದರಿಂದ ನಾನು ಹಿಂಗೆ ಮಾತಾಡೋದ್ರಿಂದ ನಮ್ಮ ಅತ್ತೆ ಎಷ್ಟು ಒಳ್ಳೆಯವಳು ಅಂತ ನನ್ನ ಸೇವೆ ಇನ್ನೂ ಚೆನ್ನಾಗಿ ಮಾಡ್ತಾಳೆ ಅವಳು. ಅವಳು ಮನೆಯಿಂದ ಆಚೆ ಹೋಗಿ ಅವ್ರ ಅಮ್ಮನ ಮೇಲೆ ಆರಾಮಾಗಿ ಹೋಗಿರಕ್ಕೆ ನಾನು ಬಿಟ್ಬಿಡ್ತೀನಿ. ಇಲ್ಲ ಇಲ್ಲ, ಅವಳಿಗೆ ತುಂಬ ಕಾಟ ಕೊಟ್ಟು ಇಲ್ಲೇ ಇರಿಸ್ಕೋಬೇಕು. ಅದೇ ಉದ್ದೇಶದಿಂದ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಇವು ನೋಡಿದ್ರೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಾನೆ. ಏನಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ? ಸರಿ ಬಿಡಮ್ಮ, ಆಯಿತು ನೀನು ಹೇಳ್ದಂಗೆ. ನಾನು ಅವಳನ್ನ ಎಲ್ಲೂ ಕಳ್ಸಲ್ಲ, ಇದೊಂದು ಸಲ ಕ್ಷಮಿಸ್ತೀನಿ ಅಷ್ಟೇ. ಮತ್ತೆ ಏನಾದ್ರು ಅವಳು ಇದೇ ಥರ ಮಾಡಿದ್ರೆ, ಇದೇ ಥರ ನಡ್ಕೊಂಡ್ರೆ ನಾನಂತೂ ಯಾವುದೇ ಕಾರಣಕ್ಕೂ ಮನೇಲಿ ಇಸ್ಕೊಳ್ಳಲ್ಲ. ಅವ್ರ ಅಪ್ಪ ಅಮ್ಮನ ಕರೆಸಿ ಅವಳನ್ನ ಕಳಿಸಿ ಬಿಡ್ತೀನಿ ಮನೆಯಿಂದ ಆಚೆ ಅಷ್ಟೇ. ನಿನ್ನ ನೋಡ್ಕೊಂಡಿಲ್ಲ ಅಂದಮೇಲೆ ಏನಕ್ಕಮ್ಮ ಅವಳು ನನಗೆ? ನಿನ್ನೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವಳು ಮತ್ತಿನ್ನೇನಕ್ಕೆ ಮನೇಲಿರಬೇಕು? ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ. ಅವಳಿಗೆ ಮನೇಲಿ ಇನ್ನೇನು ಕೆಲಸ ಇರ್ತದೆ ನಿನ್ನ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ? ಈ ಥರ ರೋಡ್ ತಿರ್ಕೊಂಬರಕ್ಕ ಅವಳನ್ನ ಇಲ್ಲಿ ಇರ್ಸ್ಕೊಂಡೋದು? ಅಯ್ಯೋ ಮಗನೇ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಬಿಡಪ್ಪ. ಇನ್ನು ಮುಂದೆ ಈ ಥರ ಆಗ್ತಿರೋ ಥರ ನಾನು ನೋಡ್ಕೋತೀನಿ. ಏನಮ್ಮ ನೀನು ಇಷ್ಟೆಲ್ಲ ಹೇಳ್ತಾ ಇದೀಯ ಅಂತ ನಾನು ಇದೊಂದ್ಸಲ ಅವಳನ್ನ ಕ್ಷಮಿಸ್ತೀನಿ ಅಷ್ಟೇ. ಹೋಗಪ್ಪ ಹೋಗು ಪಾಪ, ಅವಳಿಗೇನು ಕರಿ, ಅವಳಿಗೂ ಹೇಳ್ತೀನಿ, ನಾನು ಬುದ್ಧಿ ಹೇಳ್ತೀನಿ ಅವಳಿಗೆ ಸ್ವಲ್ಪ. ಹಾಂ ಸರಿ ಕಣಮ್ಮ, ಆಯಿತು. ಆಚೆನೆ ನಿಂತ್ಕೊಂಡವಳೆ, ಅದೇನು ಹೇಳ್ತೀಯ ಹೇಳು. ಕರಿತೀನಿ ಅವಳನ್ನ. ನೀನೇ ಅದೇನು ಮಾತಾಡ್ಕೋತೀಯ ಮಾತಾಡ್ಕೊ. ನನಗಂತೂ ಅವಳ ಮುಖ ನೋಡೋಕ್ಕೂ ನಂಗೆ ಇಷ್ಟ ಆಗಲ್ಲ. ನನ್ನ ಮಗ ಕೋಪ ಮಾಡಿಕೊಂಡು ಚೆನ್ನಾಗಿ ಬೈದಿದ್ದಾನೆ ಅವನಿಗೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಈಗ ಅವಳನ್ನ ಒಳಗಡೆ ಕರೆದುಬಿಟ್ಟು ನೋಡಮ್ಮ ಹಂಗೆ ಹಿಂಗೆ ಅಂತ ನಾನೇ ತುಂಬ ಒಳ್ಳೆಯವಳು ಅನ್ನೋ ಥರ ಮಾತಾಡಬೇಕು ಅವಳ ಹತ್ರ ಇವಾಗ. ನನ್ನಿಂದನೇ ಅವಳು ಈ ಮನೇಲಿರೋದು ಅಂತ ಅವಳಿಗೂ ಚೆನ್ನಾಗಿ ಗೊತ್ತಾಗಬೇಕು. ಏನು ಇಷ್ಟು ದಿನ ಮನೇಲಿ ಅವಳೇ ರಾಣಿ ಅನ್ನೋ ಥರ ನಡೀತಾ ಇಲ್ಲ. ಇವಾಗ ಮನೆ ಕೆಲಸದವಳನ್ನ ಮಾಡ್ಕೊತೀನಿ ಅವಳನ್ನ. ಅಯ್ಯೋ ಸುಷ್ಮಾ ಬಂದಿಯಮ್ಮ? ಅಯ್ಯೋ ನೀ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಅಂತ ನನಗೂ ಗೊತ್ತಿಲ್ಲ ಕಣಮ್ಮ. ಬೇಜಾರು ಮಾಡ್ಕೋಬೇಡ ಸುಷ್ಮಾ, ನಾನು ಮೊದಲೇ ಹೇಳಿಲ್ವಾ ನಿನಗೆ? ನೋಡಿ ಅತ್ತೆ ನೋಡಿ ಹೇಗೆಲ್ಲ ಮಾತಾಡ್ತಾರೆ, ನನಗಂತೂ ತುಂಬಾ ಬೇಜಾರಾಯ್ತತೆ. ನೀವಿದ್ದಕ್ಕೇನೋ ಸರಿ ಹೋಯ್ತು, ಇಲ್ಲಾಂದರೆ ನನ್ನ ಕತೆ ಏನಾಗ್ತಿತ್ತೋ ಏನೋ. ನಿಮ್ಮ ಮಾತಿಗೇನೋ ಬೆಲೆ ಕೊಟ್ಟು ಇಲ್ಲೇ ಉಳ್ಕೊ ಅಂತ ಹೇಳಿದ್ದಾರೆ ಅತ್ತೆ, ಇಲ್ಲಾಂದರೆ ಇವತ್ತು ಮನೆಯಿಂದ ಆಚೆ ಹಾಕ್ತಾ ಇದ್ರು ನನ್ನ.
ಅಯ್ಯೋ ಸುಷ್ಮಾ, ಅದಕ್ಕೆಲ್ಲ ನೊಂದ್ಕೋತಾರ ಬಿಡಪ್ಪ. ಅವ್ನಿಗೇನೋ ಮೂಡ್ ಸರಿಗಿಲ್ಲ ಅನ್ಸುತ್ತೆ. ಆಫೀಸಲ್ಲೂ ವರ್ಕ್ ಟೆನ್ಷನ್ ಅಲ್ವಾ, ಅದನ್ನು ತೊಗೊಂಡು ಬಂದು ನಿನ್ನ ಮೇಲೆ ಹಾಕಿದ್ದಾನೆ ಅನ್ಸುತ್ತೆ. ಅದ್ರ ಜೊತೆಗೆ ನನಗೆ ಬೇರೆ ಹುಷಾರಿಲ್ವಲ್ಲ, ಮಧ್ಯಾಹ್ನ ಬಂದಿದ್ದಾನೆ, ನೀನು ಬೇರೆ ಇರಲಿಲ್ವಲ್ಲ, ಅದಕ್ಕೆ ಹಂಗೆಲ್ಲ ಆಡ್ತಾ ಇದ್ದಾನೆ ಅಷ್ಟೇ ಬಿಡಪ್ಪ. ಅದಕ್ಕೆಲ್ಲ ಕೋಪ ಮಾಡ್ಕೊಬೇಡ, ಬೇಜಾರು ಮಾಡ್ಕೊಬೇಡ ಸುಷ್ಮಾ. ಅವ್ನ ಬುದ್ಧಿ ಗೊತ್ತಲ್ವಾ ನಿನಗೆ. ಇಷ್ಟು ದಿನ ಅವ್ನು ಯಾವತ್ತೂ ಆ ಥರ ಆಡ್ದೋನೇ ಅಲ್ಲ ಅಲ್ವಾ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅತ್ತೆ. ಇಷ್ಟು ದಿನ ಆಡದೇ ಇರೋರು ಇವತ್ತು ಈ ಥರ ಆಡ್ತಾ ಇದ್ದಾರಲ್ಲ ಅನ್ನೋದೇ ನನಗೂ ತುಂಬ ಬೇಜಾರಾಗ್ತಾ ಇರೋದು. ನನಗಂತೂ ಅವ್ರು ಹಂಗಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹೇಗೋ ನೀವು ಇದ್ದಿದ್ದಕ್ಕೆ ಎಲ್ಲ ಸರಿ ಮಾಡಿದ್ರ ಅತ್ತೆ. ಹಾಂ ಹೌದು ಸುಷ್ಮಾ, ಅಷ್ಟು ಸುಲಭವಾಗಿ ನನ್ನ ಸೊಸೆನ ಬಿಟ್ಕೊಟ್ಬಿಡ್ತೀನಿ ನಾನು. ಅಷ್ಟು ಸುಲಭವಾಗಿ ನಿನ್ನ ಮನೆಯಿಂದ ಆಚೆ ಹೋಗಿ ನೀನು ಫ್ರೀಯಾಗಿರೋದಕ್ಕೆ ಬಿಟ್ಬಿಡ್ತೀನಿ ನಾನು. ಇಲ್ಲೇ ಕೊಡಿಬೇಕು, ನಮ್ಮ ಹತ್ರ ಅಂದಂಗೆಲ್ಲ ಅನ್ನಿಸ್ಕೊಂಡು ಬೈಸ್ಕೊಂಡು ನನ್ನ ಮಗನ ಹತ್ರ ನನ್ನ ಹತ್ರ ಇಲ್ಲೇ ಇರ್ಬೇಕು ನೀನು. ಈ ಥರ ಎಲ್ಲ ನಾನೇ ಮಾಡಿದಂತ ನಿನಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಬಿಡು ಅಂತ ದೊಡ್ಡ ನೀನು. ಏನತ್ತೆ, ಏನಾದರೂ ಹೇಳಿದ್ರಾ? ಅಯ್ಯೋ, ನಾನು ಬಂದಿದ್ರಿಂದ ಈ ಥರ ಆಯಿತೋ ಏನೋ ಅಂತ ನನಗೂ ಒಂಥರ ಮನಸ್ಸಿಗೆ ಬೇಜಾರಾಗ್ತೈತೆ ಸುಷ್ಮಾ. ಅಯ್ಯೋ ಇಲ್ಲ ಅತ್ತೆ, ಇಲ್ಲ ಇಲ್ಲ, ನೀವಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನನಗೆ ಮಾತ್ರ ಗೊತ್ತು. ನೀವು ಯಾಕೆ ಆ ಥರ ಅನ್ಕೊತೀರಾ? ನೀವು ಇದ್ದಿದ್ರಿಂದನೇ ನಂಗೆ ತುಂಬ ಒಳ್ಳೇದಾಗಿರೋದು ಇವಾಗ. ನಾನು ಇವತ್ತು ಈ ಮನೇಲಿ ಇರ್ತಾ ಇದ್ದೀನಿ ಅಂದರೆ ಅದು ನಿಮ್ಮಿಂದ ಮಾತ್ರ ಅತ್ತೆ. ನೀವು ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಿ. ನಿಮ್ಮಿಂದ ಏನೂ ತೊಂದರೆ ಆಗಿಲ್ಲ ನನಗೆ. ಹೋಗಮ್ಮ ಸುಷ್ಮಾ, ಹೋಗು. ಪಾಪ ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ಲ, ಏನಾದರೂ ತಿನ್ನೋಗು ಸ್ವಲ್ಪ. ಅವ್ನ ಮಾತಿಂದ ಬೇಜಾರು ಮಾಡ್ಕೊಂಡು ಊಟ ತಿಂಡಿಲ್ಲ ಬಿಡಕ್ಕೆ ಹೋಗ್ಬೇಡ ನೀನು. ಅಯ್ಯೋ ಅತ್ತೆ, ಇವ್ರ ಹತ್ರ ಈ ಥರ ಎಲ್ಲ ಅನ್ನಿಸ್ಕೊಂಡು ನನಗೆ ಯಾವ ಊಟನೂ ಬೇಡ, ಯಾವ ತಿಂಡಿನೂ ಬೇಡ ಅನ್ನಿಸ್ತಾ ಇದೆ. ಅಯ್ಯೋ ಸುಷ್ಮಾ, ನೀನು ತಿಂದಿಲ್ಲ ಅಂದರೆ ನನಗೂ ಬೇಡ ಕಣಮ್ಮ. ನಾನು ಏನೂ ತಿನ್ನೋದಿಲ್ಲ, ನಾನು ಹಾಗೆ ಉಪವಾಸ ಇದ್ಬಿಡ್ತೀನಿ. ನಿನಗೆ ಅತ್ತೆ ಮೇಲೆ ಪ್ರೀತಿ ಏನಾದಿದ್ರೆ, ನನ್ನ ಮಾತಿಗೆ ಬೆಲೆ ಇದ್ದರೆ ನೀನು ಇವಾಗ ಹೋಗಿ ತಿನ್ಕೊಂಡು ಬರ್ತೀಯ ಅಷ್ಟೇ. ಹೋಗಮ್ಮ, ಏನಾದರೂ ಹೋಗಿ ತಿನ್ಕೊಂಡು ಆಮೇಲೆ ಅಡುಗೆ ಮಾಡಮ್ಮ, ಇಲ್ಲಾಂದ್ರೆ ಅದಕ್ಕೂ ಕೋಪ ಮಾಡ್ಕೊತಾನೆ. ಆಯ್ತತ್ತೆ, ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಏನಾದರೂ ತಿಂತೀನಿ ಅಷ್ಟೇ. ನನಗಂತೂ ಅವ್ರು ಅಂದಿದ್ದ ಮಾತುಗಳಿಂದನೇ ಹೊಟ್ಟೆ ತುಂಬ ಹೋಗಿದೆ ಅತ್ತೆ. ಹೌದೌದು, ಮತ್ತೆ ನಾನು ಬಂದಮೇಲೆ ನೀನು ಎಲ್ಲಿ ನೆಮ್ಮದಿಯಾಗಿರೋಕ್ಕಾಗುತ್ತೆ ಹೇಳು. ಅವನಿಗೆ ನನ್ನ ನಿಧಾನಕ್ಕೆ ಅರ್ಥ ಮಾಡಿಸ್ತೀನಿ ಕಣಮ್ಮ. ನೀನು ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಊಟ ತಿಂಡಿಲ್ಲ ಬಿಡ್ಬೇಡ ಕಣಮ್ಮ. ದಯವಿಟ್ಟು ಹೋಗಮ್ಮ, ಹೋಗಿ ಏನಾದರೂ ತಿನ್ನಮ್ಮ ಸ್ವಲ್ಪ. ಹಾಗೆ ನೀನು ಏನಾದರೂ ತಿಂದ ಮೇಲೆ ನನಗೊಂದು ಸ್ವಲ್ಪ ಕಾಫಿ ಮಾಡಿ ತಂದು ಕೊಡಮ್ಮ. ಯಾಕೋ ತುಂಬ ತಲೆನೋವ್ತಾ ಇದೆ ಕಣಮ್ಮ. ಹಾಂ ಸರಿ ಅತ್ತೆ, ಆಯಿತು, ತಂದು ಕೊಡ್ತೀನಿ. ಅಯ್ಯೋ ಪಾಪ, ನಮ್ಮತ್ತೆ ಎಷ್ಟು ಒಳ್ಳೆಯವರು. ಕಾಲು ಮುರ್ಕೊಂಡು ಮನೇಲಿ ಮಲ್ಕೊಂಡಿದ್ರು ನನ್ನ ಬಗ್ಗೆನೇ ತುಂಬ ಚಿಂತೆ ಮಾಡ್ತಾರೆ. ಅವ್ರ ಮಗಳಿಗಿಂತ ಹೆಚ್ಚಿಗೆ ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ. ಅಯ್ಯೋ, ನಾನು ತಿಂಡಿ ತಿನ್ನೋದೆಲ್ಲ ಆಮೇಲೆ ಇರಲಿ, ಮೊದಲು ನಮ್ಮ ಅತ್ತೆಗೆ ಕಾಫಿ ತೊಗೊಂಡು ಹೋಗಿ ಕೊಡ್ತೀನಿ. ಆದರೂ ನನ್ನ ಗಂಡ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಏನು ಮಾಡೋದು ಈ ಥರನೇ ಆದರೆ? ಇವತ್ತೇನೋ ನಮ್ಮ ಅತ್ತೆ ಇದ್ದಿದ್ದಕ್ಕೆ ನಾನು ಬಚಾವಾದೆ, ಇಲ್ಲಾಂದರೆ ನನ್ನ ಪರಿಸ್ಥಿತಿ ಏನಾಗಿರ್ತಾ ಇತ್ತು ಏನೋ.